ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವ್ರು ಮಾತ್ರ ಗೌರ್ಮೆಂಟ್ ಕೆಲಸ ಮಾಡ್ಬೇಕು. ರೂಲ್ಸ್ ಮಾಡಿದ್ರೆ ಮಾತ್ರ ನೋಡಿ ಸರಿ. ಡ್ಯಾಮೇಜ್ ಆಗಲ್ಲ ಬಿಡು. ಗುದ್ದವು ಈ ಗುದ್ದು ಕಾಡ ಒಂದಿಕ್ಕಳು ಆನೆ ಒಂದಿಕ್ಕಿದ್ದು ಒಂಥರ ಸೈಕೋ ಆಗ್ಬಿಟ್ಟಿದ್ದೀನಿ. ಓ ನಮ್ಮ ಮನೆ ದೇವರುಗಳೇ. ಹಾಯ್ ಗಾಯ್ಸ್, ಇವತ್ತು ಹರಿ ಏನೋ ಯೂರಿಯಾ ಹಾಕೊಂಬರ್ಬೇಕು ಬಾ ಅಂತ ಕರ್ಕೊಂಡು ಅಣ್ಣೂರು ಕರ್ಕೋಗ್ತಿದ್ದಾನೆ. ಈಗ ಹೋಗ್ತಾಯಿದ್ದೀವಿ ಅಣ್ಣೂರಿಗೆ. ಏನೋ ಒಂದು ಮೂಟೆ ಯೂರಿಯಾ ಬೇಕಂತೆ, ತಗೊಂಡು ಬರ್ತೀವಿ ಈಗ. ಯಾವ ಥರ ಹುಡುಗನ ಮಾಡ್ದಾನ ಭಜನ್ ಬಪ್ಪಣ್ಣ ಏನು ಮಾಡ್ತಾನೆ ಅವನು? ಒಂದು ಇದೈತೆ, ತೋಟ ಐತೆ, ಅಲ್ಲೇ ಒಂಥರ ವಂಶ ಥರ ಮಾಡ್ಕೊಂಡವನೆ. ಅವನಿಗಿಂತ ಬಟರ್ ಮಿಲ್ಕ್ ನೀನು ಅಂದ್ಬಿಟ್ಟು ಕೋಲಾರದವನು ಪಚ್ಚಬಾಳೆ ಹಣ್ಣು ಬೆಳಿತಾನೆ ನೋಡೋನು. ಇವ್ನು ಸುಮಾರು ಮಾಡ್ಬೋದು ಬೇಕಾರೆ. ಇವತ್ತಿನ ಕತೆ ಎಷ್ಟು, ನಾಳೆ ಸಿಗ್ತೀನಿ ಅಂತಾನಲ್ಲ. ಇವತ್ತು ಆಗಸ್ಟ್ 15 ಆದ್ರಿಂದ ಎಲ್ಲ ಕಡೆ ಸ್ಟೂಡೆಂಟ್ಸು ಮಾತ್ ಫಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲೂ ಅಣ್ಣೂರಲ್ಲೂ ಈಗ ಮಾತ್ ಫಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನಾಯ್ತು ಸುಮ್ಮನೆ ಕಣ್ಣಿಂದ ಫುಲ್ ರೆಡ್ ಆಗ್ಬಿಟ್ಟೈತೆ. ಹಾಂ ಅಷ್ಟು ಜೋರ, ಅಷ್ಟು ಆ ಥರ ಆಗೈತೆ. ಮಾಡ್ದಾ ಸೇರು ಏನು ಏನೇನ ನಾನೇನು ಬಿಡ್ತೀನಿ. ಆಗಸ್ಟ್ 15 ಎಲ್ಲ ಕಡೆ ಎಲ್ಲ ಸ್ಕೂಲಲ್ಲೂ ಫಂಕ್ಷನ್ ಮಾಡ್ತಾರೆ. ನಾವು ಓದಬೇಕಾದ್ರೆ ನಮ್ಮ ಸ್ಕೂಲಲ್ಲಿ, ನಮ್ಮೂರಲ್ಲಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ರು. ಈಗ ಯಾರ್ಯಾವ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಗ್ರ್ಯಾಂಡ್ ಇಲ್ಲ, ಸ್ವಲ್ಪ ಕಮ್ಮಿಯಾಗಿದೆ. ಮೊದಲಿನ ಥರ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕಮ್ಮಿ ಆಗ್ತಾ ಇರೋದ್ರಿಂದ ಏನು ಅಂಥ ಗ್ರ್ಯಾಂಡ್ ಇಲ್ಲ. ಮೊದಲು ಸ್ಟೇಜೆಲ್ಲ ಹಾಕ್ತಿದ್ರು ಇಲ್ಲಿ, ಈಗ ಅದೇ ನಾರ್ಮಲ್ ಆಗಿಬಿಟ್ಟಿದೆ. ಈಗ ಮಾಮೂಲಿ ಒಂದು ಪೆಂಡಲ್ ಹಾಕಿ ಮಾಮೂಲಿ ಮಾಡ್ತಿದ್ದಾರೆ. ಲಾಸ್ಟ್ ಸಲ ನೀಟಾಗಿ ಮಾಡಿದರು, ಪೆಂಡಲ್ ಹಾಕಿ ಮಾಡಿದರು. ಈ ಸಲ ಏನು ಅಂಥ ಗ್ರ್ಯಾಂಡ್ ಇಲ್ಲ ಹಬ್ಬ. ಎರಡು ಥರ ಬೇಜಾರೆ. ಹರಿ ಕೋಟೆಗೆ ಹೋಗಿದ್ದರಿಂದ ನಾಷ್ಟ ಥರ ಕೇಳಿದೆ, ನಾಷ್ಟ ತಂದಿದ್ದಾನೆ. ಈಗ ನಾಷ್ಟ ಮಾಡ್ತಾಯಿದ್ದೀವಿ. ಒಂದು ಮಾತು ಕೇಳಿದ್ರು ನೋಡವ, ಅದು ಏನು ಮಾಡೋ, ಒಂದು ಮಾತು ಕೇಳವ. ಏನ್ರಾಗೋ ಸಮಾಚಾರ? ಏನು ಬೆಳ್ಳಗಾಗ್ಬಿಟ್ಟಿದ್ಯಾ? ಹರಿ ಗೊತ್ತು, ಹರಿ ಗೊತ್ತಿಲ್ಲ ನಂಗೆ. ರಾಗೇಶ್ ರಾಗು ಇಷ್ಟ ದಿನ ಬಂದಿದ್ರೆ ಒಂದಿನ ಮುಂಚೆನೆ ಹೇಳೋನು. ಸದ್ದು ಸುಳಿಲ್ಲ ಏನೋ ಮ್ಯಾಟ್ರಿ. ಎಲ್ಲ ಕಡೆ ಭೀಮಾವಳಿ, ಎಲ್ಲ ಕಡೆ ಭೀಮಾವಳಿ. ಏನು ಮಾಡೋಣ ಈಗ? ಯಾರ ಕರ್ನಾಟಕ ಏನದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವ್ರು ಮಾತ್ರ ಗೌರ್ಮೆಂಟ್ ಕೆಲಸ ಮಾಡ್ಬೇಕು. ರೂಲ್ಸ್ ಮಾಡಿದ್ರೆ ಮಾತ್ರ ನೋಡಿ ಸರಿ ಆಯ್ತದೆ. ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ, ಗೌರ್ಮೆಂಟ್ ಕೆಲಸ ತಗೊಳ್ಳೋರ್ಗು ಭಾರಿ ಕಷ್ಟ ಇದೆ. ನೀನೇನ ಅಗ್ನಿ? ಏನ್ ಮಾಡಿದೀನಿ ಹಿಂಗೆ ನಾನು? ಏನ್ ಮಾಡಿದೀನಿ ಅಂತ ಯುವ ಮೂರು ಪಕ್ಷಗಳ ನೇತಾರ, ಯುವ ನಾಯಕ. ಬಿಜೆಪಿಗೂ ಜೈ. ಏನ್ ಮಿಸ್ ಮಾಡ್ಬಿಟ್ಟು ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇನಾ? ನೋಡಿಲಿ. ಐ ಡೋಂಟ್ ನೋ ರಾಗು. ಡೆಸ್ಟಿನೇಷನ್ ಗೊತ್ತಿಲ್ದಾರ ಅವ್ರ ಜೊತೆ ಕರ್ರ ಕಾಣ್ತಾ ಇದೀನಿ ಕಣ ಈ ಕಡೆ. ಇವನು ಅರ್ಜುನ. ಬೇಡ ಇರೋ ಫಸ್ಟ್ ಇಂಟ್ರೊಡಕ್ಷನ್.
ಭೋಜನ ಅಲ್ಲ, ಬಾ ಮಂಜಣ್ಣ ಮುಂದಕ್ಕೆ. ಇವರು ನಮ್ಮ ಮಂಜಣ್ಣ ಅಂದ್ಬಿಟ್ಟು ಅಲಿಯಾಸ್ ಭೋಜನ ಅಂದ್ಬಿಟ್ಟು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನೋಡಿ ಜನರೇ, ಅಯ್ಯಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಾನು ಭೋಜಾನ್ ಮುಂಜ ಅಲ್ಲ, ನಾನು ಜಂಗಲ್ ಮುಂಜ ಅಂತ, ನಾಗರಹೊಳೆಯ ಸಫಾರಿಯ ಡ್ರೈವರು. ಡ್ರೈವರ್ ಬರೇ ಅವ್ರಿಗೆ ಹೋಗಿ ಸ್ಟೇಟಸ್ ಹಾಕದೇ ಆಯ್ತು, ಒಂದಿನೂ ಹೋಗೋದೇ ಇಲ್ಲ. ನೋಡಿ ಜನರೇ, ನಾವು 5 ಜನ ಎಲ್ಲಿಗೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಮ್ಗೆ ಇನ್ನ ಗೊತ್ತಾಗಿಲ್ಲ. ನಮ್ಮ ಸಾರಥಿಯವರು ಅಶ್ವಿನ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ನಾವು ಹೋಗ್ತೀವಿ ಜನರೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕಾರು ಅಶ್ವಿನ್ದು, ಡೀಸೆಲ್ ನಮ್ಮ ರಾಘುದು, ನಾವು 3 ಜನ ವೇಷಗಳು. ಇದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು. ಅದು ಇಂಡಿಯನ್ಸ್ ಅಂದ್ರೆ ಹೊಡಿರಿ ಚಪ್ಪಾಳೆ. ಕಂಟೆಂಟ್ ನಮ್ಮ ಮಂಜಣ್ಣಂದು. ನೋಡಿ ಜನರೇ, ಅಶ್ವಿನ್ ಅವರು 4 ಪಾಯಿಂಟ್ AC ಇಟ್ಟಿದ್ದಾರೆ. ಇನ್ ಸ್ವಲ್ಪ ಹೊತ್ತಿಗೆ ತಣ್ಣಗಾಗುತ್ತೆ ನಮ್ಗೆ ಒಳಗಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಏನ್ ಟ್ರೋಲ್ ಆಗುತ್ತೆ ಬಿಡುತ್ತೋ, ನಮ್ಮ ಹಸಿರ ನಗು ಮಾತ್ರ ಟ್ರೋಲ್ ಆಗುತ್ತೆ. ಇಲ್ಲೇ ಆದಿವಾಸಿ ಏರಿಯಾಗಳು ಸಿಗುತ್ತೆ, ಯೂಸ್ ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಮ್ದೇನ. ಒಳ್ಳೆ ಆಯಲು ಹಾಕಿ ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ನಿಮ್ಮ ಕೂದಲು ನೋಡಿ ನೋಡಿ ಅವ್ರ ಕೂದಲೇ ಇಲ್ಲ, ಅವ್ರಿಗೆ ಕೂದಲೇ ಇಲ್ಲ. ನಾನು ಮುಡಿಕೋಬಿಟ್ಟಿದೆ, ಹಂಗಾಗಿ ಕೂದಲು ಒಂದು ಸ್ವಲ್ಪ ಪತ್ಮಂಡೆ ಬಿಡಿತ್ತು, ಹೋಗಿತ್ತು. ಈಗ ಹಾಕಿದ್ಮೇಲೆ ಕೂದಲು ಬರ್ತಾ ಇದೆ. ನೀವೆಲ್ಲ ಹಾಕಿ ಬೆಳೀರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅವರು ಕೊಬ್ಬರಿ ಎಣ್ಣೆ ಹಾಕಿ ಗಿಡ ಮೂಲಗಳೆಲ್ಲ ನಾವು ಬೇಯಿಸಿ ಎಣ್ಣೆ ಮಾಡ್ತಾರೆ. ಸಾಮಾನ್ಯ ಮೇಲೆ ಹಣೆ ಇಟ್ಕೊಂಡು ಹೇಳಿ ಅವ್ರು ಕೊಬ್ಬರಿ ಎಣ್ಣೆ ಹಾಕ್ತಾರೆ. ನ್ಯೂಸ್ ಆಗದೆ ಬೇಡ, ಬರೀ ಇಂಥದೆಯಾ? ಈ 5 ಜನದಲ್ಲಿ ಇವ್ರು ಒಬ್ಬನೇ ಒಳ್ಳೆಯವನು, ಇವ್ರು 4 ಜನ ಸರಿ ಇಲ್ಲ. ನಮ್ ಕೋಟೆ ಹುಣಸು ರೋಡ್ ಮಾತ್ರ ಗುರು ಸಕ್ಕದಾಗೈತೆ ಅಲ್ವಾ? ಕೋಟೆ ರೋಡ್ ಪರವಾಗಿಲ್ಲ, ಸುಮಾರು ಬೇರೆ ರೋಡ್ಗಳು ಸೀನಿಕ್ ಚೆನ್ನಾಗೈತೆ ವ್ಯೂಸ್. ಹಂಗೆ ಆನ್ ಮಾಡೋದು, ಪ್ರೆಸ್ ಮಾಡಿ AC ಅಲ್ಲಿ ತೋರ್ಸರೋ AC. रुको जरा सबर करो. ಸಾಂಗ್ ಹಾಕ್ಬಿಡ ಗುರು, ಕಾಪಿರೈಟ್ ಬರುತ್ತೆ. ಬಂಗಾರ ಈ ಹೆಣ್ಣು ಇವಳಿಗೆ ಮಡವೆಯೋ, ತಾರೆಗೆ ಈ ತಾರೆಗೆ ಮಿನುಗು ದೀಪವೋ, ಈ ಬೆಳಕಿಗೆ ಬಿರುಸು ಬಾಳವೋ, ಕೆನ್ನೆ ಮೇಲೆ ಸೇಬಿದೆ ಅಲ್ಲ ಗಿಳಿಯ ಮೂಗಿದೆ, ತಂದೆ ಹಣ್ಣು ತುಟಿಯಲ್ಲಿ ತಳಿಂಬೆ ಕಾಳು ಬಾಯಲಿ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು, ಯಾರಿವಳು ಸೂಜಿ ಮಲಿ ಕೆಂಡವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅಂದರು, ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಕ್ಕದು, ಆಡಲಿ ಕೇಳು ಅವಳ ಅಂದದ ಸಾಲು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಇದು ನಮ್ಮ ಕೋಟೆ ಬಸ್ ಸ್ಟ್ಯಾಂಡ್, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ. ಲೆಫ್ಟ್ ಅಲ್ಲಿ ನಮ್ಮ ಬಸ್ ನಿಲ್ದಾಣ, ರೈಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇರಲ್ಲ. ಸುಸ್ವಾಗತ. ಇದು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರು ಮಾಡಿರೋದು, ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸು ಮಾಡ್ತಾವಲ್ಲಪ್ಪ, ಡ್ಯಾನ್ಸು ಮಾಡ್ತಾರೆ. ಅದು ಕಾಣಿಸ್ತಾರ ಇಲ್ಲಿ ಆಟೋ ಸ್ಟ್ಯಾಂಡ್ ಅವ್ರು ಮಾಡಿರೋದು. ಇದು ಯಾವ ರೋಡ್ ಅಷ್ಟೇ? ಫಸ್ಟ್ ಮೇನ್ ರೋಡ್ ಅಷ್ಟೇ ಇದು, ಕೋಟೆ ಫಸ್ಟ್ ಮೇನ್ ರೋಡ್. ಇದು ಇದೊಂಥರ ನಮಗೆ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ ಎಲ್ಲ ಸಿಗುತ್ತೆ. MG ರೋಡ್ ಹೆಂಗೋ ನಮ್ಮ ಕೋಟೆಯಲ್ಲಿ ಫಸ್ಟ್ ಮೇನ್ ರೋಡ್ ಹಂಗೆ. ಫ್ರೆಂಡ್ಸ್, ನಾವೆಲ್ಲ ಈಗ ನಾಗರಹೊಳೆ ಸಫರ್ ಮಾಡ್ತೀವಿ ಫ್ರೆಂಡ್ಸ್. ಇದು ಜ್ಯೂಸು ಫ್ರೆಂಡ್ಸ್, ಇದು ಕುಡಿದ್ರೆ ತಂಗಾಗುತ್ತೆ ಫ್ರೆಂಡ್ಸ್. ಸಾಕಾದಾಗ ಮಾಡ್ತಾರೆ. ನಾವ್ ಹಿಂಗ್ ಬಂದ್ವಿ ತೋಟಕ್ಕೆ, ನಾವು ಫ್ರೆಂಡ್ಸ್ ಎಲ್ಲ ಗಡ್ಡೆ ತಾಗ್ತಾ ಇದ್ರು, ನಾವ್ ಎದಾಗ್ತಾವ ಅಷ್ಟಲ್ಲಿ ನಾವು ಫ್ರೆಂಡ್ ಹೋಗೋಷ್ಟೊಳಗೆ 8:30 ಆಯ್ತು. ಫ್ರೆಂಡ್ ರಾತ್ರಿ ಕಬಾಬು ಗಿಬಾಬು ಯಾಕೆ ಜನರೇ ಅವಳು ಫಾಲೋವರ್ ಜಾಸ್ತಿ ಅವರು 70K ಆಗವ್ರೆ. ಯಾಕೆ ಕೇಳಿದ್ರು, ಅಯ್ಯೋ ನಾವು ದೊಡ್ಡ ಮಕ್ಕಳು ಹೇಳಿದ್ವಲ್ಲ, ಇನ್ನೊಬ್ಬರು 200 ಜನ ಮಂಜು ಈಗ ರೀಲ್ಸ್ ಮಾಡೋಣ ಬನ್ನಿ, ನಿಮ್ ಫಾಲೋವರ್ ಇನ್ಕ್ರೀಸ್ ಮಾಡ್ತೀವಿ, ಅದಕ್ಕೇನಂತೆ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮಂಜು ರೋಡ್ ಅಂತ ಫಾಲೋ ಮಾಡಿ, ಒಳ್ಳೆ ಫೋಟೋಗಳು ಹಾಕ್ತೀನಿ. ಯಾವ ಫೋಟೋಸು ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಇದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೇಟುಕುಪ್ಪೆಯ
ಸ್ಕೂಲು ಇಲ್ಲೇ ಕೋವಿಡ್ ಬಂದಾಗ ಇಲ್ಲೇ ಕ್ವಾರಂಟೈನ್ ಮಾಡಿದ್ರು. ಒಳ್ಳೆ ಕ್ವಾರಂಟೈನ್ ಇಲ್ಲೇ ಮಾಡಿದ್ದು ಕೋವಿಡ್ ಬಂದಾಗ. ಕೋವಿಡ್ ಬಂದಾಗ ಟ್ಯಾಲೆಂಟೆಡ್ ಇರ್ತಾರೆ ಅವ್ರನ್ನೆಲ್ಲ ಈ ಸ್ಕೂಲ್ ಸೇರ್ಸ್ಕೊತಾರೆ ಏಕಲವ್ಯ ಅನ್ಬಿಟ್ಟು. ಇಲ್ಲಿ ಟ್ರೈಬ್ಸ್ ಆಡಿಯೋ ಜನಾಂಗ ಮಕ್ಕಳೆಲ್ಲ ಇಲ್ಲೇ ಓದ್ತಿರೋದು. ಓದಕ್ಕಿಂತ ವಸತಿಗೃಹಗಳು ಇವ್ರದ್ದು ಟೀಚರ್ಸ್ ಇಲ್ಲೇ ಕ್ವಾರ್ಟರ್ಸ್ ಆದ್ರೆ ತುಂಬಾ ದೊಡ್ಡದಾಗಿದೆ ಅಲ್ವಾ? ಚೆನ್ನಾಗಿದೆ. ಗ್ರೌಂಡ್ ನೋಡು, ಗ್ರೌಂಡ್ ಎಲ್ಲೂ ಸಿಗಲ್ಲ ಬಿಡು. ಗ್ರೌಂಡ್ ಹೆಲಿಕಾಪ್ಟರ್ ಬಂದು ಇದಕ್ಕೆ ಲ್ಯಾಂಡ್ ಮಾಡಕ್ಕೆ ಯಾರು ಮಂಜೂರ್ ಬಂದ್ರೆ ಇದು ಆಕ್ಚುಲಿ ಚೆನ್ನಾಗಿದೆ. ಈಗ ಬಂದ ಸುದ್ದಿ. ಚೆಕಿಂಗು ಗೇಟು ಇಲ್ಲಿ ಬುಕ್ ಮಾಡಿಸ್ಬೇಕು, ಟಿಕೆಟ್ ತಗೊಂಡ್ರೆ ಮುಂದಕ್ಕೆ ಬಿಡೋದು. ಹಳ್ಳಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ. ಟೂ ವೀಲರ್ ಯಾರು ಬರ್ಕೋಬೇಡಿ, 4 ವೀಲರ್ ಬನ್ನಿ. ಯಾಕಂದ್ರೆ ಇಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ ಎಲ್ಲ ದಾಟ್ತಿರ್ತದೆ. ಸರ್ ಒಂಟಿ ಮಗಳು ಇಲ್ಲ ಮಾಮೂಲಿ ನಾವು ನೀಡಬೇಕಾಗುತ್ತೆ ಫ್ರೆಂಡ್ಲಿಯಾಗಿ. ನಮ್ಮ ಟಿಕೆಟ್ ತಗೋದವ್ರೆ ಹರೀಶ್ ಕೂಡ 5:30 ಮುಂಚೆ ಬನ್ನಿ. 6 ಗಂಟೆ ಮೇಲೆ ಟಿಕೆಟ್ ಕೊಡಲ್ಲ. 2 ವೀಲರ್ ಕೊಡಲೇಬೇಡಿ. 2 ವೀಲರ್ ಬಿಡಲ್ಲ. ದಯವಿಟ್ಟು ನೀವು ಬಂದರೆ ಈ ವೆದರು, ಈ ನೇಚರ್ ನೋಡಿದ್ರೆ ಇದಾಗ್ಬಿಡ್ತೀರಾ. ನಮ್ಮದು ನಮ್ಮ ನಾಗರಹೊಳೆ ನೋಡೋಕ್ಕೆ ಫಾರಿಂಗಿಂದ ಅಮೆರಿಕದಿಂದೆಲ್ಲ ಬಂದಿದ್ದಾರೆ. ನಮ್ಮ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಬರಲ್ಲ ಅಂತಂದರೆ ತಪ್ಪಾಗುತ್ತೆ. ಯಾಕಂದರೆ ಇವೆಲ್ಲ ನೇಚರು ನೋಡಿ ಅಂತಂದರೆ ಜೀವನದಲ್ಲಿ ದುಡ್ಡು ಅಂತಂದರೆ ದುಡ್ಡು ಏನೂ ಕೊಡಲ್ಲ. ಇದೇ ಚೆನ್ನಾಗಿ ನೇಚರ್ ಕೊಡೋದು. ದಯವಿಟ್ಟು ಬನ್ನಿ ಪ್ಲೀಸ್. ನಾನು ನೋಡಿ ಜಂಗಲ್ ಮಂಜು ಅಂತ ಎಲ್ಲ ಸಫಾರಿ ವಾರಕ್ಕೆ 3 ದಿನ ಸಫಾರಿ ಹೋಗ್ತೀನಿ, 3 ದಿನ ಕೆಲಸ ಮಾಡ್ತೀನಿ. 3 ದಿನಕ್ಕೆ ಕೂಲಿ 1,000 ರೂಪಾಯಿ, 3 ದಿನ 1,000 ರೂಪಾಯಿ. ನೋಡಿ ಮುಂದೆ ನೋಡಿ ಇದು ಪುಂಡ ಅಂತಾರೆ, ಈ ಕೋತಿಗೆ ಪುಂಡ ಅಂತಾರೆ. ಇದು ಕೋತಿ ಇಲ್ಲಿ ಸಿಕ್ಕೋದು ಪುಂಡ ಅಂತ ನೋಡಿ, ಪುಂಡ ಅಂತಾರೆ ನೋಡಿ. ನೋಡಿ ಬ್ಯೂಟಿಫುಲ್. ಆಹಾ ಎಂತ ಬಾ ನೋಡೋಕ್ಕೆ ಕಣ್ಣು ಸಾಲದು. ಬೆಳೆ ಪೊಲೀಸ ಬಾ ಆರಾಮಾಗಿರುತ್ತೆ. ಸಫಾರಿ ಇರುತ್ತೆ, ಸಫಾರಿಗೆ ಹೋಗಿ. ಸಫಾರಿ ದಮನ್ ಕಟ್ಟಲ್ಲಿ ಸಂಡೇ ಮಾತ್ರ 1.5 ಗಂಟೆ ಟೈಮಿಂಗ್ಸ್ ರೇಟು. ಸೋಮವಾರದಿಂದ ಶುಕ್ರವಾರ 610 ರೂಪಾಯಿ ಸಫಾರಿ. ಇಲ್ಲಿ 600 ರೂಪಾಯಿ ಸಫಾರಿ. 3 ರಿಂದ 6 ಗಂಟೆ ಗಂಟ ಸಫಾರಿಗೆ ಹೋಗಿ. ಹುಲಿ ಕಾಣುತ್ತೆ, ಆನೆ ಕಾಣುತ್ತೆ, ಜಿಗೆ ಕಾಣುತ್ತೆ. ಯಾಕಂದರೆ ಇವೆಲ್ಲ ಬೇಕು ಜೀವನದಲ್ಲಿ. ಈ ಜೀವನದಲ್ಲಿ ಕುಡಿಬೋದು, ತಿನ್ಬೋದು, ಮಜಾ ಮಾಡ್ಬೋದು, ಪಬ್ಬೋದು, ಆ ಸೆಕೆಂಡ್ರಿ. ಅದೆಲ್ಲ ಸೆಟ್ಲ್ ಆಗೋದು. ಇದು ನೇಚರ್, ಇದು ಹಳ್ಳಿ ವಾತಾವರಣ. ಪ್ಲಾಸ್ಟಿಕ್ ಇಲ್ಲಿ ಬನ್ನಿ, ಇಲ್ಲಿ ಇಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡಿದೆ. ಪ್ಲೀಸ್ ಇಡ್ಬೇಡಿ. ಯಾಕಂದ್ರೆ ಜಿಂಕೆಗಳು ತಿಂತವೆ, ಅವಕ್ಕೆ ಆರೋಗ್ಯಗಳಾಗುತ್ತೆ, ಅವೆಲ್ಲ ಪಾಪ ತೊಂದರೆ ಆಗುತ್ತೆ. ನಿಮ್ಮ ಕಾರ್ನ ಮಡಿಕಣಿ, ಡಸ್ಟ್ಬಿನ್ ಇರುತ್ತೆ, ಅಲ್ಲಿ ಡಸ್ಟ್ಬಿನ್ ಹಾಕಿ ದಯವಿಟ್ಟು. ಯಾಕಂದ್ರೆ ನಿಮ್ಮ ದಮಯ ಅಂತೀನಿ, ಇದು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ. ಪರಿಸರ ಪ್ರೇಮಿಗಳಾಗಿದ್ದ ಮರ ನೆಡಿ, ಗಿಡ ನೆಡಿ. ನಿಮ್ಮೇಲೆ ನಾನು ರಿಕ್ವೆಸ್ಟ್, ನಿಮ್ಮ ಗಾರ್ಡನಲ್ಲಿ ಯಾವ ಥರ ಗಿಡ ನೆಡಿ. ಯಾಕಂದ್ರೆ ಎಲ್ಲ ನೆಟ್ಟಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ, ನಾನೇನು ಹೊಸ್ತಾಗಿ ಹೇಳ್ಬೇಕಾಗಿಲ್ಲ ನಿಮ್ಗೆಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಏನು ಯಾರು ಅನ್ನೋದು ಬೆದ್ರಲ್ಲ ನೀವು. ಅಂದ್ರೆ ನನ್ನ ಒಂದು ಮನವಿ. ಆಮೇಲೆ ಜೂಗಾಡ್ ಹೋಗಿ ಪ್ರಾಣಿಗಳನ್ನ ಅಲ್ಲಿ ನೋಡೋ ಬದಲು ಜೂಗಾಡ್ ನೋಡ್ತೀರಾ, ಜೂಗಾಡಲ್ಲಿ ಕೂಡಿತಾರೆ, ಅದಕ್ಕೇನು ಗೊತ್ತಿರಕ್ಕಿಲ್ಲ, ಪೆದ್ದಂಗೆ ಆಗ್ಬಿಡುತ್ತೆ, ಬುದ್ಧಿ ಇರಕ್ಕಿಲ್ಲ ಅದಕ್ಕೆ. ನೋಡುತ್ತೆ, ಹೋಯ್ತೆ ಮನಿಗತ್ತೆ. ಇಲ್ಲಿ ಹಂಗಲ್ಲ, ಚಾರ್ಜ್ ಮಾಡುತ್ತೆ, ನೆಗಡುತ್ತೆ, ಎಲ್ಲಾ ಸಂತೋಷ ಕೊಡುತ್ತೆ. ಪ್ರಾಣಿಗಳಿದೆ ಇಲ್ಲಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವೆಲ್ಲ ನೋಡಿಲ್ಲ. ಯಾಕಂದ್ರೆ ನೋಡಿ ಇಲ್ಲಿರಿ, ಫೀಲ್ಡ್ ಇಲ್ಲಿರಿ, ಬನ್ನಿ ಸಂಡೆ ಬನ್ನಿ. ಮೈಸೂರಿಂದ 50 ಕಿಲೋಮೀಟರ್ ಅಷ್ಟೇ, 100 ಕಿಲೋಮೀಟರ್ ಆಗಲ್ಲ, 50 ಕಿಲೋಮೀಟರ್. ಎಲ್ಲ ಹೋಯ್ತೀರಾ, ಗೋವಾ ಹೋಯ್ತೀರಾ, ಗೋವಾ ಬಿಟ್ಟು ಏನ್ ಮಾಡ್ತೀರಾ, ಎಣ್ಣೆ ಕುಡಿತೀರಾ, ಎಣ್ಣೆ ಕುಡ್ಬಿಟ್ಟು ಇದ್ಕೋಯ್ತೀರಾ, ಕಿಸೆ ಹೋಯ್ತೀರಾ, ದುಡ್ಡು ಹೋಯ್ತೀರಾ. ಅದ್ರಿಂದ ಬನ್ನಿ, ಎಂಜಾಯ್ ಮಾಡಿ ಈ ನೇಚರ್ ನೋಡಿ. ಮುಂದೆ ಹೋದ್ರೆ ಕುಟ್ಟ, ಕೊಡಗು, ಕಾಪಿ ನಾಡು, ಆ ಕಾಪಿ ನಾಡು ಚಂದು ನೋಡಿದ್ರಲ್ಲ, ಕೇಳಿದ್ರಲ್ಲ. ನಾನು ಪೂಜಣ್ಣ ಶಿವಣ್ಣ ಅಭಿಮಾನಿ. ನಾನು ನಿಮ್ಮ ಕಾಪಿ ನಾಡು ಚಂದು ಮಾಡುವ ನಮಸ್ಕಾರಗಳು. ನೀನು ಕೋಟೆ ನಾಡು ಮಂಜು ಮಾಡೋ ನಾನು ಜಂಗಲ್ ಮಂಜು, ಕೋಟೆ ಮಂಜಲ್ಲ, ಜಂಗಲ್ ಮಂಜು, ನಾಗರಹೊಳೆಯ ಜಂಗಲ್ ಮಂಜು ಅಂತ ಹೆಸರು. ನಿನ್ ನಂಬರ್ ಹೇಳ್ಬಿಡು ಒಂದ್ಸಲ. 8050448057 8050448057. ಬಂದು ಕಾಲ್ ಮಾಡಿ. ನೀವು ಯಾವುದೇ ಕಷ್ಟ ಇರಲಿ, ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಅದು ಸ್ವರ್ಗ ತೋರಿಸ್ತೀನಿ.
ನಿಮಗೆ ಒಂದು ಆ ಕಾಡಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಯಾಕಂದರೆ ನನಗೆಲ್ಲ ತಿಳ್ಕೊಂಡಿದ್ದೀನಿ. ನಾನು ಚಿಕ್ಕದಿಂದ ನನಗೆ ಜಿಂಗಲ್ ಅಂದರೆ ತುಂಬ ಹುಚ್ಚು. ಯಾಕಂದರೆ ನಾನು ಒಂಥರ ಸೈಕೋ ಆಗ್ಬಿಟ್ಟಿದ್ದೀನಿ. ನಾಗರಹೊಳೆಯಲ್ಲಿ ಭಗವಾನ್ ಮಂಜು ನಾಗರಹೊಳೆ ಜಂಗಲ್ ಮಂಜು ಭಗವಾನ್ ಭುಜ ಆಮೇಲೆ ಗುದ್ದರೆ ಹೊಸಿ ಡ್ಯಾಮೇಜ್ ಆಗಲ್ಲ ಬಿಡು. ಗುದ್ದವು ಗುದ್ದು ಕಾಡ ಒಂದು ಕಿಲೋ ಆನೆ ಹೊಡಿತಿದ್ದು. ಅದೇ ಗುದ್ದಲ್ಲ ಯಾವುದೋ ವಿಡಿಯೋ ನೋಡಿ ನೀವು ಬಂದು ಹೆಂಗ್ ಹೊಡಿತೆ ಗೊತ್ತಾ? ಅದು ಓಡ್ ಗಾಬರಿ ಗುದ್ದಿದ್ದು. ಕಾರ್ಗೆ ಗುತ್ತದೆ ಓಡ್ ಬಂದಲ್ಲ ಹಿಂಗೆ ನಿಲ್ಸ್ಕೊತಾರೆ. ಒಂದು ರಾಪ ನೋಡಿ. ಹಾಂ ನಡೆ ಎಲ್ಲ ಎಣ್ಣೆಗಳ ಗಿಂಡೆಲ್ಲ ಗಿಂಡು ಕಳ್ಸಿಲ್ಲ ಒಂದುವೆ ಗಿಂಡಲ್ಲಿ ಬಂದಿರೋದು ಏನು ಮಾಡಲ್ಲ. ನೋಡಿ ವೀಕ್ಷಕರೇ, ಇದೊಮ್ಮೆ ನಮ್ಮ ನಾಗರಹೊಳೆಯ ಇದೊಂದು ಅದ್ಭುತ, ಇದೊಂದು ಸೌಂದರ್ಯ, ಇದೊಂದು ಏನಂತ ಅದಕ್ಕೆ ಅಂತಂದ್ರೆ ಪ್ರಕೃತಿ ಸೌಂದರ್ಯ ಅಂದ್ರೆ ಇದೆ ನೋಡಿ. ಈಗ ಕಾಡೆಮ್ಮೆಗಳು ರೋಡಲ್ಲೇ ಮೇಯ್ತಿದೆ. ಓ ಬಿಕ್ಲನಾ? ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಓ ನಮ್ಮ ಮನೆ ದೇವರುಗಳೇ, ಜಂಗಲ್ ಮಂಜು A few minutes later. ನಾಗರಹೊಳೆ ಟೈಗರ್ ರಿಸರ್ವ್. ಇಲ್ಲೇ ಚೆಕ್ ಪೋಸ್ಟ್ ಎಂಟ್ರಿಲೇ ಊಟ ಮಾಡ್ತಾಯಿದ್ವಿ. ತುಂಬ ಹೊಟ್ಟೆ ಹಸಿತಾ ಇತ್ತು. ಈಗ ಮತ್ತೆ ರಿಟರ್ನ್ ಹೋಗೋದ ಅಂತ ಪ್ಲ್ಯಾನ್ ಹಾಕಿದ್ವಿ. ಈಗ ಬರ್ತೀವಿ. ಈಗ ವಾಪಸ್ ಇದೆ ಎಂಟ್ರಿಲಿ ವಾಪಸ್ ಹೋಗಂಗಿಲ್ಲ ನಾವು. 31 2 ಅವರ್ಸ್ ಆಗ್ಬೇಕು. ರೀಚ್ ಆಗುತ್ತೆ ವಾಪಸ್ ರಿಟರ್ನ್ ಹೋದ್ರೆ ಅಲ್ಲೂ ಬಿಡಲ್ಲ. ಟಿಕೆಟ್ ಇಲ್ಲ ಅಂದ್ರೆ ವಾಪಸ್ ರಿಟರ್ನ್ ಹೋಗಿ ಅಂತಾರ. ಅಲ್ಲೋನೇ ಮಾಡಲ್ಲ. ಟಿಕೆಟ್ ಇಲ್ಲ ಅಂದ್ರೆ 10,000 ದಿವಸ ಹೋಗ್ಬೇಕು. ಸಾರಿ ಜನರೇ, ನಾನು ಏನು ಮಾಡಲ್ಲ, ಇವರೇ ಮಾಡೋರು. ನನ್ಗೆಲ್ಲನೂ ಉಜ್ಜಿಸ್ತವ್ರೆ. ನಾನು ಈ ಥರ ಕಂಪ್ಲೇಂಟ್ ಕೊಡ್ತೀನಿ. ನಂಗೆ ಬೇಜಾರಾಗಿದೆ. ಮನ್ಕಿ ಮೂರವ ಹೆಂಗ್ ಮಲ್ಗವ್ ನೋಡುಗರು. ಬೇಟೆ ಹೆಂಗಾರ್ ಅಷ್ಟೇ. ಅವನು ಗುರು ಅವಳೆಲ್ಲ ಇನ್ನೇನು ಗುರು ಒಳ್ಳೆ ರಾಜೇಶ್ ಕೃಷ್ಣ ಅಂದಂಗ ಬಾಹುಬಲಿಲಿ ಹೆಂಗೆ ರಾಣ ಹಂಗೆ ತಿರುಗಿ ಬಲ್ಸ್ತಾರೆ. ಹಂಗೆ ಬಿಟ್ಟಿದ್ರೆ ಮುಂದಕ್ಕೆ ಹಾಕಿ ಮುಂದೆ ಹಾಕಿ ಮುಂದೆ ಕಳ್ಸಿರೋದು. ಈಗ ಕಾಡಿಂದ ಎಕ್ಸಿಟ್ ಆದ. ಕಾಟಿ ಮತ್ತು ಕೆಂದು ನಾಯಿ ಕಾಡು ನಾಯಿ ಕಾಣ್ತು. ಹುಲಿ ಎಲ್ಲ ಕಾಣಲ್ಲ. ಆನೆ ಒಂದು ಮಿಸ್ ಆಯ್ತು ಅಷ್ಟೇ ಇವತ್ತು. ಲಾಸ್ಟಿಗೆ ಇಲ್ಲೇ ನಮ್ಮ ರವಿ ಗೋಬಿ ಅಂಗಡಿ ಹತ್ರ ಬಂದು ಒಂದು ನೂಡಲ್ಸು ಒಂದು ಎಗ್ ರೈಸ್ ತಿಂದ್ಕೊಂಡು ಈಗ ಮನೆ ಕಡೆ ಹೊರಟಿದ್ವಿ. ಎನಿ HD ಕೋಟೆ ನಿಯರ್ ಗೋಬಿ ತಿನ್ನಬೇಕು ಅನ್ಸದವರು ಬನ್ನಿ ಇಲ್ಲಿ ತಿನ್ನಿ. ಕೆಂಪಿ ಗೋಬಿ ರವಿಚಂದ್ರ ಗೋಬಿ ಅಂಗಡಿ ಚೆನ್ನಾಗಿ ಮಾಡ್ತಾನೆ. ನಾವೇನೇನೋ ಮಾತಾಡ್ತಾಯಿದ್ದೀವಿ, ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಾಯ್.